ತಮಗೆಲ್ಲ ತಿಳಿದಿರುವಂತೆ ಏಪ್ರಿಲ್ 22 ವಿಶ್ವ ಭೂಮಿ ದಿನ, ವರ್ಲ್ಡ್ ಅರ್ತ್ ಡೇ. ಇಲ್ಲಿ ಭೂಮಿಗೆ ಮಾನವನಿಂದಾಗಿ ಅಥವಾ ಮಾನವನ ಚಟುವಟಿಕೆಯಿಂದಾಗಿ ಅಥವಾ ಇವತ್ತಿನ ವಾಣಿಜ್ಯೀಕರಣ ಅಥವಾ ಯಾಂತ್ರೀಕರಣ ಅಂಥೇಳಿ ಇಂಡಸ್ಟ್ರಿಯಲೈಜೇಷನ್ ಕೈಗಾರಿಕೀಕರಣದಿಂದಾಗಿ ಭೂಮಿಗೆ ಭಾಳ ಸಮಸ್ಯೆಗಳು ಶುರುವಾಗಿದೆ. ಎಷ್ಟೊಂದು ಕೋಟ್ಯಾಂತರ ವರ್ಷದಿಂದ ಭೂಮಿಯ ಪರಿಸರ ಇವೆಲ್ಲ ಒಂದು ನಡ್ಕೊಂಡು ಬಂದಿದ್ದು ಈ ಕೆಲವೇ ಒಂದು 100-200 ವರ್ಷಗಳಲ್ಲಿ ಒಂದು ರೀತಿಯಲ್ಲಿ ಹದಗೆಟ್ಟಿದೆ ಅಂತ ಹೇಳ್ಬೋದು ಅಥವಾ ಕೈ ಮೀರ್ತಾ ಇದೆ ಅಂತ ಹೇಳ್ಬೋದು. ಈಗಂತೂ ವಾತಾವರಣ ಬಿಸಿಯಾಗೋದು ಅದರ ಪರಿಣಾಮ ನಾವು ಎದುರಿಸ್ತಾ ಇದ್ದೀವಿ ಇತ್ತೀಚೆಗೆ ಒಂದು 10-20 ವರ್ಷಗಳಲ್ಲಿ. ಭೂಮಿ ಉಳಿದ್ರೆ ತಾನೇ ನಾವು ಮನುಷ್ಯ ಅಥವಾ ಯಾವುದೇ ಜೀವಿ ಸಂಕುಲ ಉಳಿಯೋದು. ಹಾಗಾಗಿ ನಾವು ಅದನ್ನು ಏನಾದರೂ ಮಾಡಿ ಅದನ್ನ ಉಳಿಸ್ಕೋಬೇಕು. ಮತ್ತು ತಾಪಮಾನ ಏರಿ ಈ ಮನುಷ್ಯ ಅಥವಾ ಈ ಜೀವಿ ಸಂತತಿಗಳೇ ನಾಶ ಆಗುವಂಥ ಪರಿಸ್ಥಿತಿ ಬರಬಾರ್ದು ಹೇಳುವಂಥ ಪ್ರಯತ್ನ ಎಲ್ಲರೂ ಮಾಡ್ತಾರೆ. ಆ ನಿಮಿತ್ತ ಒಂದು ಜನರಲ್ಲಿ ಅರಿವನ್ನು ಮೂಡಿಸೋ ಸಲುವಾಗಿ ಈ ಭೂಮಿ ದಿನ, ಈ ಥರ ಪರಿಸರ ದಿನ ಇವೆಲ್ಲ ಬರೋದು ಅದೇ ಕಾರಣಕ್ಕೆ. ಇವತ್ತಿನ ಪ್ರಸ್ತುತ ಇದರಲ್ಲಿ ನಾವು ಈ ಸೌರ ವಿದ್ಯುತ್ ಅಥವಾ ಸೂರ್ಯನಿಂದ ಪಡೆಯುವಂಥ ವಿದ್ಯುತ್, ಅದರಿಂದ ಭೂಮಿಗೆ ಹೇಗೆ ಒಳ್ಳೆಯದಾಗ್ತದೆ ಹೇಳೋದಕ್ಕಿಂತ ಕೆಟ್ಟದಾಗೋದು ಕಡಿಮೆ ಆಗುತ್ತೆ. ಹಾಗಾಗಿ ಇದು ಇತ್ತೀಚಿನ ದಿನಗಳಲ್ಲಿ ಭಾಳ ಪ್ರಚಲಿತಕ್ಕೆ ಬಂದಿದೆ. ಇದಕ್ಕೆ ಹಾಗಾಗಿನೇ ಕಾರ್ಬನ್ ಕ್ರೆಡಿಟ್ ಕೂಡ ಕೊಡ್ತಾರೆ. ಈ ಸೌರ ವಿದ್ಯುತ್ತು ಇದನ್ನು ಘಟಕವನ್ನು ಸ್ಥಾಪನೆ ಮಾಡಿದ್ದಾರೆ. ಈಗೊಂದು 20 ವರ್ಷದಿಂದ ನಮ್ಮಲ್ಲೂ ಕೂಡ ಆ ಮಟ್ಟಕ್ಕೆ ಇರಲಿಲ್ಲ. ಮೆಜಾರಿಟಿ ಉತ್ಪನ್ನ ಈಗಲೂ ಕರೆಂಟ್ ಉತ್ಪಾದನೆ ಆಗ್ತಾ ಇರೋದು ಬೇರೆ ಮೂಲಗಳಿಂದ. ಅದು ಹೇಗೆ, ಒಂದು ಹೈಡ್ರೋ ಎಲೆಕ್ಟ್ರಿಸಿಟಿ, ಅದಕ್ಕೆ ಡ್ಯಾಮ್ ಕಟ್ಟಬೇಕು, ಆವಾಗ ಕಾಡು ಮುಳುಗ್ತದೆ. ಕಾಡು ಕಡಿಮೆ ಆದ ತಕ್ಷಣ ಮತ್ತಾಗೇನು ಕಾರ್ಬನ್ ಡೈಆಕ್ಸೈಡು ಸಮಸ್ಯೆ ಶುರುವಾಗ್ತದೆ, ಒಟ್ಟಾರೆ ಪರಿಸರ ಹಾಳಾಗ್ತದೆ. ಹಾಗಾಗಿ ಅದಕ್ಕೆ ಅದು ಜಲವಿದ್ಯುತ್ತು ಕೂಡ ನಮಗೆ ಅಷ್ಟು ಸೂಕ್ತ ಅಲ್ಲ, ಅಥವಾ ಅದನ್ನು ಹೆಚ್ಚು ಮಾಡೋದು ಸೂಕ್ತ ಅಲ್ಲ. ಈಗ ಇದ್ದಿದ್ದಾಯಿತು, ಇನ್ನು ಮತ್ತೆ ಕಾಡು ಮುಳುಗಿಸಿ ಕರೆಂಟ್ ಉತ್ಪಾದನೆ ಮಾಡೋದು ಬೇಡ. ಇನ್ನೊಂದು ಮೂಲ ಏನು, ಬಹುತೇಕ ಸಂದರ್ಭದಲ್ಲಿ ಭಾರತದಲ್ಲಿ ಹೈಡ್ರೋನು ಕಡಿಮೆನೇ ಇದೆ. ಕಲ್ಲಿದ್ದಲನ್ನು ಉರಿಸಿ ವಿದ್ಯುತ್ತನ್ನು ಉತ್ಪಾದನೆ ಮಾಡೋದು. ಕಲ್ಲಿದ್ದು ಉರಿಸಿದ್ರೆ ಏನಾಗುತ್ತೆ, ನೇರವಾಗಿ ಎಲ್ಲ 1,00,000 ಟನ್ ಪ್ರಮಾಣದಲ್ಲಿ ಕಾರ್ಬನ್ ಡೈಆಕ್ಸೈಡು ವಾತಾವರಣಕ್ಕೆ ಹೋಗ್ತದೆ. ಇನ್ನೊಂದು ಆಪ್ಷನ್ ಏನು, ಕರೆಂಟ್ ಉತ್ಪಾದನೆ ಮಾಡೋದಕ್ಕೆ ಡೀಸೆಲ್ ಜನರೇಟರ್ಸ್ ಪ್ರಮಾಣ ನಮ್ಮಲ್ಲಿ ಕಡಿಮೆ ಇದೆ ಅಂತಂದ್ರೂ ಇದೆ. ಅದು ಮತ್ತೇನು, ಫಾಸಿಲ್ ಫ್ಯೂಯಲ್, ಭೂಮಿಯ ಆಳದಿಂದ ತೆಗೆದು ಅಲ್ಲೊಂದಷ್ಟು ಪರಿಸರ ಹಾಳಾಗ್ತದೆ. ಅದನ್ನು ಉರಿಸಿದಾಗ ಮತ್ತೆ ಹೊಗೆ ಆಕಾಶಕ್ಕೆ ಬರ್ತದೆ, ಅದು ಮತ್ತೆ ಪರಿಸರಕ್ಕೆ ಮಾರಕ. ಸೌರ ವಿದ್ಯುತ್ ಉತ್ಪಾದನೆ ಮಾಡೋದ್ರಿಂದ ಪರಿಸರಕ್ಕೆ ಎಲ್ಲ ದೃಷ್ಟಿಯಿಂದ, ಮತ್ತು ಇದು ಸಸ್ಟೈನೇಬಲ್. ರಾತ್ರಿ ಒಂದು ಬಿಟ್ಟು ಹಗಲೊತ್ತಿಗೆ ನಮ್ಮ ಭಾರತದಂಥ ದೇಶದಲ್ಲಿ ಬಹುತೇಕ ವರ್ಷದ 10-12 ತಿಂಗಳು ಕೂಡ ಉತ್ಪಾದನೆ ಸಾಧ್ಯ ಇದೆ, ಇಲ್ಲಲ್ಲ ಮತ್ತೊಂದು ಕಡೆ. ಸೊ ಹಾಗಾಗಿ ಇದು ಸಸ್ಟೈನೇಬಲ್, ಸುಸ್ಥಿರವಾದಂಥ ಇದು ಅಭಿವೃದ್ಧಿ. ಮತ್ತು ಇದಕ್ಕೆ ಇಕ್ವಿಪ್ಮೆಂಟ್ ಕೂಡ ಅಷ್ಟೇ, ಒಂದು ಸರಿ ಹಾಕಿದ್ರೆ ಒಂದು 25 ವರ್ಷ ಬರ್ತದೆ. ಈ ನಿಟ್ಟಿನಲ್ಲಿ ಒಂದು ಈ ಮೇಘ ಎಗ್ರಿಟೆಕ್ ಕೂಡ ಈ ಸೌರ ವಿದ್ಯುತ್ ಸಂಬಂಧಪಟ್ಟಂಥ ಕೆಲಸ ಮಾಡ್ತಾ ಇರೋದು ಒಂದು ಖುಷಿಯ ಸಂಗತಿ. ಪರಿಸರದ ಉಳಿಕೆಗೆ, ಭೂಮಿಯ ಒಳಿತಿಗೆ ಮೇಘ ಕೂಡ ಒಂದು ಸಣ್ಣ ತನ್ನ ಕೊಡುಗೆಯನ್ನು ಕೊಡ್ತಾ ಇದೆ ಅಂತೇಳಿ ಹೇಳಿದರೆ ಅತಿಶಯೋಕ್ತಿ ಆಗಲಾರದು. ಅತಿಯಾದ ನೀರನ್ನು ಬಳಕೆ ಮಾಡ್ತಾ ಇರೋದು ಭಾಳ ಹಲವಾರು ರೀತಿಯಲ್ಲಿ ತೊಂದರೆ ಆಗ್ತಾಯಿದೆ ಭೂಮಿಗೆ, ಅದ್ರ ತನ್ನ ಮೂಲಕ ಮನುಷ್ಯನಿಗೆ, ಬೆಳೆಗೆ, ಎಲ್ಲದಕ್ಕೂ. ಒಂದು, ನೀರನ್ನು ಅತಿಯಾಗಿ ಬಳಕೆ ಮಾಡಿ ಅಂತರ್ಜಲ ಪಾತಾಳಕ್ಕೆ ಹೋಗಿದೆ. 1000 ಅಡಿ, 1200, 1600 ಅಡಿ ಆಳಕ್ಕೆ ಹೋಗಿ ನೀರೆತ್ತಾರೆ. ಅದನ್ನು ಎತ್ತಕ್ಕೆ ಆ ಮಟ್ಟದ ವಿದ್ಯುತ್ ಶಕ್ತಿ ಬಳಕೆ ಆಗುತ್ತೆ. ಹಾಗಾಗಿ ಆಳವಾಗಿ ನೀರೆತ್ತೋದು ಕೂಡ ಅದು ಪರಿಸರಕ್ಕೆ ಮಾರಕ, ಎಲ್ಲ ದೃಷ್ಟಿಯಿಂದ, ಭೂಮಿ ದೃಷ್ಟಿಯಿಂದಲೂ ಹಾಳು. ಹಾಗಾದರೆ ಏನು ಅದಕ್ಕೆ ಪರಿಹಾರ? ಹಿತಮಿತವಾಗಿ ನೀರನ್ನು ಬಳಕೆ ಮಾಡಿದರೆ ಬೆಳೆಯ ಆರೋಗ್ಯಕ್ಕೂ ಒಳ್ಳೆಯದು, ಭೂಮಿಯ ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ಅದಕ್ಕೆ ಬಂದಿರುವಂಥ ವ್ಯವಸ್ಥೆ ಈ ಇರಿಗೇಷನ್ ಆಟೋಮೇಷನ್. ಹಿತಮಿತವಾಗಿ ಯಾವಾಗ ಬೇಕೋ ಅಷ್ಟು, ಯಾವ ಬೆಳೆಗೆ ಎಷ್ಟು ಬೇಕೋ ಅಷ್ಟೇ ನೀರನ್ನು ಉಣಿಸೋದು. ಅದರಲ್ಲಿ ವಿದ್ಯುತ್ ಉಳಿತಾಯ ಆಗುತ್ತೆ, ನೀರಿನ ಉಳಿತಾಯ ಆಗುತ್ತೆ, ಭೂಮಿ, ಪರಿಸರ, ಬೆಳೆ, ತನ್ಮೂಲಕ ಎಲ್ಲದರ ಮುಖಾಂತರ ಮನುಷ್ಯನ ಆರೋಗ್ಯಕ್ಕೆ ಅಥವಾ ಮನುಷ್ಯನ ದೃಷ್ಟಿಯಿಂದ ಒಳ್ಳೆಯದಾಗತ್ತೆ. ಇದು ಇರಿಗೇಷನ್ ಆಟೋಮೇಷನ್. ಇನ್ನು ಫರ್ಟಿಗೇಷನ್ ಆಟೋಮೇಷನ್ ವಿಷಯಕ್ಕೆ ಬಂದರೆ ಅಲ್ಲೂ ಕೂಡ ಏನಾಗ್ತಾ ಇದೆ, ಗೊತ್ತಿದ್ದೋ ಗೊತ್ತಿಲ್ಲದೇ ಇಂಡಿಸ್ಕ್ರಿಮಿನೇಟ್, ಅಂದರೆ ಒಂದು ಯಾವುದೇ ಅದಕ್ಕೆ ಸರಿಯಾದ ಕಂಟ್ರೋಲ್ ಇಲ್ಲದೇ ರಾಸಾಯನಿಕ ಗೊಬ್ಬರವನ್ನು ಬಳಕೆ ಮಾಡೋದ್ರಿಂದ ಎಲ್ಲ ರೀತಿಯಲ್ಲಿ ಹಾಳು. ಒಂದು, ಆ ರಾಸಾಯನಿಕ ಗೊಬ್ಬರವನ್ನು ಉತ್ಪಾದನೆ ಮಾಡೋದಕ್ಕೆ ಪರಿಸರನೂ ಹಾಳಾಗ್ತದೆ, ಹಲವಾರು ರೀತಿಯಲ್ಲಿ ಸಮಸ್ಯೆ. ಆಮೇಲೆ ಅದನ್ನು ಮಿತಿ ಮೀರಿ ಅಥವಾ ದುರ್ಬಳಕೆ ಮಾಡಿದರೆ ಭೂಮಿ, ತನ್ಮೂಲಕ ಬೆಳೆ, ಅದರಿಂದ ಮನುಷ್ಯನ ಆರೋಗ್ಯ ಎಲ್ಲದಕ್ಕೂ ಹಾಳಾಗ್ತದೆ. ರಾಸಾಯನಿಕ ಗೊಬ್ಬರ ಕೊಡೋದು ಒಂದು ಮಟ್ಟಕ್ಕೆ ಅನಿವಾರ್ಯ ಅಂತ ಇಟ್ಕೊಂಡೆ ಇವತ್ತಿನ ಜನಸಂಖ್ಯೆಗೆ ಆಹಾರವನ್ನು ಉತ್ಪಾದನೆ ಮಾಡೋದಕ್ಕೆ. ಅವಾಗ ಅದನ್ನು ಹಿತಮಿತವಾಗಿ ಮಾಡಬೇಕು ಅಂದರೆ ಮಾನವನ ನಿಯಂತ್ರಣದಲ್ಲಿ ಅಷ್ಟು ಸುಲಭ ಇಲ್ಲ. ಅದನ್ನೇ ನೀವು ಫರ್ಟಿಗೇಷನ್ ಆಟೋಮೇಷನ್ನಿಗೆ ಹೋದರೆ
ಯಾವ ಗೊಬ್ಬರವನ್ನು ಯಾವ ಬೆಳೆಗೆ, ಯಾವ ಗಿಡಕ್ಕೆ, ಯಾವ ಟೈಮಿಗೆ ಎಷ್ಟು ಪ್ರಮಾಣಕ್ಕೆ ಕೊಡಬೇಕು ಹೇಳೋದನ್ನು ಭಾಳ ನಿಖರವಾಗಿ ನಿಯಂತ್ರಣ ಮಾಡುವಂಥ ವ್ಯವಸ್ಥೆ ಫರ್ಟಿಗೇಷನ್ ಆಟೋಮೇಷನ್. ಹಾಗಾಗಿ ಈ ಇರಿಗೇಷನ್ ಮತ್ತು ಫರ್ಟಿಗೇಷನ್ ಆಟೋಮೇಷನ್ ಎರಡೂ ನಮ್ಮ ತೋಟದಲ್ಲಿ ಅಥವಾ ಹೊಲದಲ್ಲಿ ಹಾಕ್ಕೊಂಡ್ರೆ, ಅಳವಡಿಸ್ಕೊಂಡ್ರೆ ಅದರಿಂದ ನಿಮಗೆ ದುಡ್ಡಿನ ಉಳಿತಾಯ ಆಗುತ್ತೆ, ಅಷ್ಟು ಶ್ರಮ ಉಳಿತದೆ, ಜೊತೆಗೆ ಬೆಳೆಗೆ ಒಳ್ಳೆಯದಾಗತ್ತೆ, ಅದರಿಂದ ಅಲ್ಟಿಮೇಟ್ಲಿ ರೈತಂಗೆ ಒಳ್ಳೆಯದಾಗತ್ತೆ, ಎಲ್ಲದಕ್ಕಿಂತ ಇದು ಭೂಮಿಗೆ ಒಳ್ಳೆಯದಾಗತ್ತೆ. ಹಾಗಾಗಿ ಈ ಫರ್ಟಿಗೇಷನ್ನು ಮತ್ತು ಇರಿಗೇಷನ್ ಆಟೋಮೇಷನ್ ವಿಷಯದಲ್ಲಿ ಕೂಡ ಈ ನಮ್ಮ ಮೇಘ ಅಗ್ರೋಟೆಕ್ ಪ್ರೈವೇಟ್ ಲಿಮಿಟೆಡ್ ಏನಿದೆ ಅದು ತನ್ನನ್ನು ತೊಡಗಿಸ್ಕೊಂಡು ಇರೋದರಿಂದ ಕೊನೆಗೆ ಈ ಭೂಮಿಯ ಅಥವಾ ಈ ಪರಿಸರದ ಉಳಿವಿಗೆ ಅಥವಾ ಅದಕ್ಕೆ ಒಳ್ಳೆಯದು ಮಾಡೋದಕ್ಕೆ ಮೇಘ ಅಗ್ರೋಟೆಕ್ ಕೂಡ ಒಂದು ಸಣ್ಣ ತನ್ನ ಅಳಿಲು ಸೇವೆಯನ್ನು ಕೊಡ್ತಾ ಇದೆ ಅಂತ ಹೇಳೋದಕ್ಕೆ ಖುಷಿ ಆಗ್ತದೆ. ಎಲ್ಲರಿಗೂ ವಿಶ್ವ ಭೂಮಿ ದಿನದ ಶುಭಾಶಯಗಳು.